ಮೈದಾನದಲ್ಲಿ ರನ್ ಮಳೆ ಸುರಿಸಿದ ನಮ್ಮ ಕಿಂಗ್ ಕೊಹ್ಲಿ ಈಗ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ರೋಚಕ ಏಕದಿನ ಸರಣಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಟೀಂ ಇಂಡಿಯಾದ ಸೀನಿಯರ್ ಬ್ಯಾಟರ್ ವಿರಾಟ್ ಕೊಹ್ಲಿ ವೈಜಾಗ್ನ ಪ್ರಸಿದ್ಧ ಸಿಂಹಾಚಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಸರಣಿಯುದ್ದಕ್ಕೂ ಅದ್ಭುತ ಆಟವನ್ನು ಪ್ರದರ್ಶನ ಮಾಡಿದರು. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಕೊಹ್ಲಿ. 2 ಭರ್ಜರಿ ಶತಕವನ್ನು ಸಿಡಿಸಿ ತಮ್ಮ ವಿಶ್ವರೂಪವನ್ನು ಮಗದೊಮ್ಮೆ ತೋರಿಸಿದರು. ಸಿರೀಸ್ ಗೆದ್ದ ಖುಷಿಯಲ್ಲಿ ಅವರು ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದಿರುವುದು ಅವರ ಭಕ್ತಿಗೆ ಸಾಕ್ಷಿಯಾಗಿದೆ. ಪ್ರಹ್ಲಾದ ಸ್ಥಾಪನೆ ಮಾಡಿರುವಂತಹ ದೇವಸ್ಥಾನ ಇದಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಸುಸಜ್ಜಿತ ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಟ್ ಯೋಜನೆ ಕುರಿತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಭಾಗವಹಿಸಿದರು. ಯೋಜನೆಯನ್ನ ಕೈಗೊಳ್ಳಲು ಮುಖ್ಯ ಅಂಶಗಳನ್ನು ಮುಖ್ಯಮಂತ್ರಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ಸಚಿವರು ವಿವರಣೆ ಕೊಟ್ಟರು. ಇಆರ್ಟಿ ಪರಿಚಯಿಸಲು ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ HESS ಇಂಡಿಯಾ ಮತ್ತು SSB ಕಂಪನಿಯ ಪ್ರತಿನಿಧಿಗಳು ಕೂಡ ಈ ವೇಳೆ ಹಾಜರಿದ್ದರು. ಈ ವರ್ಷದ ಏಪ್ರಿಲ್ 12ರಂದು ಕಂಪನಿಯು ಯೋಜನೆ ಸಂಬಂಧ ಒಪ್ಪಂದ ನಡೆದಿತ್ತು. Hubbali is the bustling commercial hub, while Dharwad offers a serene academic charm. Together, they form a rapidly expanding urban corridor. As these cities expand, representing a sincere effort to create a modern mass transit system between Hubbali and Dharwad twin cities. Hubli and Dharwad have grown into major centers for education, industry and commerce, driving a sharp rise in daily commuters. Over the years, the corridor has shown growth, carrying nearly 1 lakh passengers every day by 2025. Now, after 7 years, it's time to pause and reflect. The corridor is facing new challenges as the city continues to grow rapidly. As the corridor has grown and traffic volumes have increased. Mixed traffic takes around 65 minutes and BRTS takes about 60 minutes. The system is now under tremendous congestion pressure for both. ಇಆರ್ಟಿ ಪರಿಕಲ್ಪನೆಯ ಹಿಂದೆ ಸಚಿವ ಸಂತೋಷ್ ಲಾಡ್ ಅವರ ಪರಿಶ್ರಮ ಸಾಕಷ್ಟಿದೆ. ಈ ಯೋಜನೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ವಿಶ್ವದರ್ಜೆಯ ಸಾರಿಗೆ ವ್ಯವಸ್ಥೆಯನ್ನ ಅವಳಿ ನಗರದಲ್ಲಿ ಜಾರಿ ಮಾಡಬೇಕು ಅಂತ ಅವರು ಸಾಕಷ್ಟು ಮುತುವರ್ಜಿ ವಹಿಸಿದ್ದಾರೆ. 36 ಸ್ಟೇಷನ್ಗಳಿದಾವೆ, ಸುಮಾರು 33 ಸಿಗ್ನಲ್ಗಳಿದಾವೆ. ಹಿಂಗಾಗಿ ಸಾರ್ವಜನಿಕರಿಗೆ ಹಲವಾರು ತೊಂದರೆ ಆಗ್ತಾ ಇರತಕ್ಕಂಥದ್ದು ಬಹಳ ವರ್ಷದಿಂದ ಕಂಡು ಬಂದಿದೆ. ಹಂಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮಗೆ ಬಹಳಷ್ಟು ಒತ್ತಡ ಇದ್ದಂತ ಸಂದರ್ಭದಲ್ಲಿ ನಾನೇ ಸ್ವತಃ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ಗೆ ಹೋಗ್ಬಿಟ್ಟು ಈ ಸಿಸ್ಟಮ್ನ ಯಾವ ರೀತಿ ಅಡಾಪ್ಟ್ ಮಾಡಬಹುದು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಬಹಳಷ್ಟು ಬಾರಿ ತಮ್ಮ ಎದುರಿಗೆ ಹೇಳಿದ್ದೇನೆ, ಈಗ LRT ಸಿಸ್ಟಮ್ ಅಂದ್ರೆ ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಇದು ಒಂದು ಬಸ್ಸು ಸುಮಾರು 240 ಜನಕ್ಕೆ ಅಟ್ ಎ ಟೈಮ್ ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಸುಮಾರು 11.5 ಕಿಲೋಮೀಟರ್ 12 ಕಿಲೋಮೀಟರ್ ಎಲಿವೇಟೆಡ್ ಆಗಿರ್ತದೆ. ಇನ್ನು ಎಲ್ಲ ಜಾಗದಲ್ಲಿ ಅದರ ಸಬ್ಬೆ ತರ ಮಾಡ್ಬಿಡ್ತೀವಿ, ಪಾಸ್ ಬೈ ಆಗ್ಬಿಡುತ್ತೆ, ಬೈಪಾಸ್ ಅಂತ ಏನ್ ಹೇಳ್ತೀವಿ ಆ ತರದ್ದು ಮಾಡಿ ಸುಮಾರು ಕೇವಲ 4 ಅಥವಾ 5 ಸಿಗ್ನಲೇ ಆಗಬೇಕು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬರಲಿಕ್ಕೆ. ಮಿಕ್ಸ್ಡ್ ಲೇನ್ ಆಗಿರ್ತಕ್ಕಂಥ ಸುಮಾರು 4 ಲಕ್ಷ ಜನ ಏನು ಟ್ರಾಫಿಕ್ ಇದ್ದಾರೆ ಅವರಿಗೆ 90% ಆಫ್ ಸ್ಪೇಸ್ ಸಿಗುತ್ತೆ. ಈಗ ನಾವು ಕೇವಲ 10% ಆಫ್ ಸ್ಪೇಸ್ ನಲ್ಲಿ ನಾವು ಉಪಯೋಗಿಸಬಹುದು ಅಂತಕ್ಕಂಥ ಒಂದು DPR ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈಗ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರ ಸಾಧಕ ಬಾಧಕ ಕಮರ್ಷಿಯಲ್ ಅದು ಆಬ್ವಿಯಸ್ಲಿ ಪ್ರೊಸೀಜರ್ ಪ್ರಕಾರ IDD ಪ್ರಕಾರ ಹೋಗಿ ತಿರ್ಗಾ ಮುಂದೆ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ನಲ್ಲಿ ಟೆಂಡರ್ ಮುಖಾಂತರ ಆಗ್ತಕ್ಕಂಥ ಒಂದು ಪ್ರಾಸೆಸ್ ಇದೆ.